ಓಕೆ, ಇಷ್ಟೆಲ್ಲ ಆಯ್ತಲ್ಲ, ಏನಾಗ್ಬೋದು ಮುಂದೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೋದಾ? ಸಿದ್ದರಾಮಯ್ಯ ಅರೆಸ್ಟ್ ಆಗ್ಬೋದಾ? ಸಿದ್ದರಾಮಯ್ಯವ್ರಿಗೆ ಬಚಾವಾಗೋದಕ್ಕೆ ಅವಕಾಶನೇ ಇಲ್ವಾ? ನೀವು ಹೇಳ್ಬೋದು ಇವರನ್ನು ಸಿಕ್ಕಿಸ್ತಾ ಇದ್ದಾರೆ. ಅವಕಾಶ ಇದೆ ಸಿಕ್ಕಿಸೋದಕ್ಕೆ ನಿಮ್ಮನ್ನು. ಈಗ ಯಡಿಯೂರಪ್ಪನವರು ಕೂಡ ಕೊನೆಗೆ ಸಿಕ್ಕಿ ಕ್ಲೀನ್ ಚಿಟ್ಟಾಗಿ ಹೊರಗೆ ಬಂದರು. ಆದರೆ ಅಷ್ಟು ದಿನ ಸಿದ್ದರಾಮಯ್ಯವ್ರಿಗೆ ಆತಂಕ ಅದುವೇ, ಒಂದು ವೇಳೆ ನಾನು ತಪ್ಪು, ನನ್ನನ್ನು ಸಿಲುಕಿಸುವಂಥ ಪ್ರಯತ್ನಗಳಾಗುತ್ತೆ. ಬಟ್ ನೀವು ವಾದ ಮಾಡಬೇಕು. ಏನಿದೆ ನೋಡಿ, ಸಿ ಎಂ ವಿರುದ್ಧ ಖಾಸಗಿ ದೂರು ಕೊಡಲು ಅನುಮತಿ ನಿಮಗೂ ಇದೆ, ನೀವು ಕೊಡ್ಬೋದು. ಆದರೆ ರಾಜಭವನದಿಂದಲೇ ದೂರು ಕೊಡಲು ಅವಕಾಶ ಇದೆ. ಜನಪ್ರತಿನಿಧಿ ಕೋರ್ಟ್ನಲ್ಲಿ ಕೂಡ ದೂರು ಕೊಡಬಹುದು. ಖಾಸಗಿ ವ್ಯಕ್ತಿಗಳು, ನೀವು ಕೂಡ ನಾಳೆ ಏನಾದರೂ ಇಂಥದ್ದು ಬಂದರೆ ಕೊಡ್ಬೋದು. ಖಾಸಗಿ ವ್ಯಕ್ತಿಗಳು ಸಿ ಎಂ ವಿರುದ್ಧ ದೂರು ಕೊಡ್ಬೋದು. ಆದರೆ ನೀವು ಕೊಟ್ಟ ದೂರನ್ನು ಕೋರ್ಟು ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಅಂತಿಲ್ಲ. ನೀವು ಕೊಟ್ಟ ತಕ್ಷಣ ಪ್ರಜೆಗಳು ಪ್ರಭುಗಳು ತಗೊಳ್ಳಿ, ಹಂಗೆಲ್ಲ ಆಗಲ್ಲ. ಅದೇ ಇಷ್ಟ ಕೋರ್ಟದ್ದು. ಕೋರ್ಟ್ ಅರ್ಥ ಮಾಡ್ಕೊಳ್ಳುತ್ತೆ. ಪ್ರಕರಣ ದಾಖಲಿಸ್ಕೊಳ್ಬಹುದು, ದಾಖಲಿಸಿಕೊಳ್ಳದೇ ಇರಬಹುದು. ದಾಖಲಿಸಿಕೊಂಡ್ರೆ ಸಿ ಎಂಗೆ ನೋಟಿಸ್ ಜಾರಿ ಮಾಡುತ್ತೆ ಕೋರ್ಟ್. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಇಟ್ಕೊಳ್ಳಿ, ಏನಾಗುತ್ತೆ ನಂತರ ಕೋರ್ಟ್ಗೆ ಹೋಗುತ್ತೆ. ನೋಡಿ, ಸಿದ್ದರಾಮಯ್ಯನವ್ರಿಗೆ ಕೋರ್ಟ್ ಪ್ರಕರಣ ದಾಖಲಿಸ್ಕೊಳ್ಳುತ್ತಾ ದಾಖಲಿಸ್ಕೊಳ್ಳೋದಿಲ್ವೋ ಕೋರ್ಟ್ ಡಿಸೈಡ್ ಮಾಡುತ್ತೆ. ಸಮ್ಟೈಮ್ಸ್ ತೆಗೆದು ಬಿಸಾಕ್ಬೋದು, ಸರಿ ಇಲ್ಲ ಇದು ಅಂತೇಳಿ. ಸಮ್ಟೈಮ್ಸ್ ಪ್ರಕರಣ ದಾಖಲಿಸ್ಕೊಳ್ಬೋದು. ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ಬೋದು. ಆಗೇನು ಮಾಡಬೇಕು ಸಿದ್ದರಾಮಯ್ಯ ಮುಂದೆ ಎರಡು ಆಯ್ಕೆ ಇರುತ್ತೆ. ಏನು? ಸಿ ಎಂ ಸಿದ್ದರಾಮಯ್ಯ ಜಾಮೀನಿಗೆ ಅರ್ಜಿ ಹಾಕಬೇಕು, ನಂಬರ್ 1. 2011ರಲ್ಲಿ ಬಿ ಎಸ್ ಯಡಿಯೂರಪ್ಪ ಮಾಡಿದ್ದು ಇದನ್ನೇ. ಅಥವಾ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಅರ್ಹವಲ್ಲ ಸ್ವಾಮಿ, ಇದು ಪ್ರಕರಣ ದಾಖಲು ಮಾಡಿಕೊಳ್ಳೋದಕ್ಕೆ ಅರ್ಹ ಅಲ್ಲ, ನಾನು ಕೂಡ ಡಾಕ್ಯುಮೆಂಟ್ ಕೊಡ್ತೀನಿ, ನಂದೇನೂ ತಪ್ಪಿಲ್ಲ, ಆಯಾಯ ಕಾಲಕ್ಕೆ ಆಯಾಯ ಡ್ಯಾಶ್ 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 ಆಗಿದೆ, ಸಿದ್ದರಾಮಯ್ಯ ವಾದ ಮಾಡ್ಬೋದು. ಆಮೇಲೆ ಇನ್ನೊಂದು ಮಾತು ಹೇಳ್ಬೋದು, ನೀವು ಈ ಕೇಸ್ ತಗೊಳ್ಬೇಡಿ ಮಹಾಪ್ರಭುಗಳೇ, ನ್ಯಾಯಾಲಯ ಈ ಕೇಸ್ ತಗೊಳ್ಬಾರ್ದು. ಯಾಕೆ ಅಂತಂದರೆ ಈಗಾಗಲೇ ಮೂಡ ಪ್ರಕರಣದ ಬಗ್ಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖಾ ಆಯೋಗ ಕೆಲಸ ಮಾಡ್ತಾ ಇದೆ. ಅವರೇನೋ ತಪ್ಪು ಅಂತ ಹೇಳಿ ನೋಡೋಣ, ನೀವು ಯಾಕೆ ಮಧ್ಯಕ್ಕೆ ಬರ್ತೀರಿ ಅನ್ನೋ ರೀತಿ. ಈಗಾಗಲೇ ತನಿಖಾ ಆಯೋಗ ರಚನೆ ಮಾಡಿದೆ ಸರ್ಕಾರ ಅಂತೇಳಿ ವಾದ ಮಾಡ್ಬೋದು. ಕೋರ್ಟ್ನಲ್ಲಿ ವಿಚಾರಣೆ ಅನಗತ್ಯ ಅಂತ ವಾದ ಮಾಡ್ಬೋದು. ಕೋರ್ಟ್ ಆದರೆ ಒಂದು ವೇಳೆ ಕೋರ್ಟ್ ಹೌದಾ ವಿಚಾರಣಾ ಆಯೋಗ ಮಾಡಿದ್ದೀರಾ ನೀವು, ಹಾಗಿದ್ರೆ ಬೇಡ, ವಿಚಾರಣಾ ಆಯೋಗ ಕ್ಲೀನ್ ವರದಿ ಕೊಡಲಿ, ಇಷ್ಟು ದಿನದೊಳಗೆ ಕೊಡಲಿ ಅಂತ ಕೋರ್ಟ್ ಹೇಳಿದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಕೋರ್ಟ್ ಪ್ರಕರಣ ದಾಖಲಿಸಿಕೊಂಡರೆ ಸಿದ್ದರಾಮಯ್ಯನವರಿಗೆ ಒಂದು ತಲೆನೋವು ಇರುತ್ತೆ. ಸಿ ಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಯೋದು ಅಷ್ಟು ಈಸಿ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಾಜ್ಯಪಾಲರು ಕೇಳಿದರು, ನೋಡ್ರಪ್ಪ ನಿನ್ನ ವಿರುದ್ಧ ದೂರು ಬಂದಿದೆ ಸಿದ್ದರಾಮಯ್ಯನವರೇ, ನಿಮ್ಮ ವಿರುದ್ಧ ದೂರು ಬಂದಿದೆ. ಸಿ ಎಂ ಸಿದ್ದರಾಮಯ್ಯ ಯಾರು? ಈ ರಾಜ್ಯದ ಕಸ್ಟೋಡಿಯನ್, ಸಂವಿಧಾನದ ಪಾಲಕರು, ಮುಖ್ಯಮಂತ್ರಿ. ಅವರ ವಿರುದ್ಧ ಆರೋಪ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕು. ಅಥವಾ ಕ್ಯಾಬಿನೆಟ್ನಲ್ಲಿ ಇಲ್ಲ ಇದನ್ನು ತಿರಸ್ಕಾರ ಮಾಡ್ತಾ ಇದು ಸುಳ್ಳು ಅಂತ ಹೇಳಬೇಕು, ಅಥವಾ ಅವರಿಗೆ ಉತ್ತರ ಕೊಡಬೇಕು, ನೋಡಿ ಇದು ಸುಳ್ಳು ಅಂತ ಮಾಡ್ತಾ ಇದ್ದೀವಿ, ಯಾಕಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ. ಆದರೆ ರಾಜ್ಯಪಾಲರಿಗೆ ಒಂದು ವೀಟೋ ಪವರ್ ಇದೆ, ಅಧಿಕಾರ ಇದೆ. ಇಲ್ಲ ನಾನು ಕೊಡ್ತೇನೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ, ತಗೊಳ್ಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ. ಆಗ ಈ ಟಿ ಜೆ ಅಬ್ರಾಮ್ ಕೋರ್ಟ್ಗೆ ಹೋಗಬೇಕು, ನೋಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ, ನೀವು ಇದನ್ನು ದೂರು ದಾಖಲಿಸ್ಕೊಳ್ಳಿ. ಆಗ ಕೋರ್ಟ್ ಇಲ್ಲ ಇದು ಮಾಡ್ತೀವಿ ಮಾಡಲ್ಲ ಎರಡು ಹೇಳುತ್ತೆ. ಮಾಡಿದರೆ ಇವರಿಗೆ ನೋಟಿಸ್ ಕೊಡುತ್ತೆ. ನೋಟಿಸ್ ಕೊಟ್ಟಾಗ ಇವರು ಜಾಮೀನಿಗೆ ಅರ್ಜಿ ಹಾಕಬೇಕು. ಅಥವಾ ಇದನ್ನು ತಗೊಳ್ಬೇಡಿ ಸರ್ ಮಹಾಪ್ರಭುಗಳೇ, ಇದು ಸುಳ್ಳು, ನನ್ನ ಬಳಿ ದಾಖಲೆ ಇದೆ, ಜೊತೆಗೆ ನ್ಯಾಯಾಂಗ ವಿಚಾರಣೆ ನಡೀತಾ ಇದೆ, ಬಿಟ್ಬಿಡಿ ಅಂತ ಹೇಳಬೇಕು. ಆದರೆ ಬಿಟ್ಟುಬಿಟ್ರೆ ಓಕೆ ಸೇಫ್. ಆದರೆ ಕೋರ್ಟ್ ಕೇಸ್ ದಾಖಲಿಸಿಕೊಂಡರೆ ಮೊಂಡತನ ಪ್ರದರ್ಶಿಸಬಹುದು, ಅದು ಬೇರೆ ವಿಚಾರ. ಆದರೆ ಉನ್ನತ ಮಟ್ಟದಲ್ಲಿರೋ ನಾಯಕರು ಅದನ್ನೆಲ್ಲ ಮಾಡಲ್ಲ. ಸಿದ್ದರಾಮಯ್ಯನಂತವರೆಲ್ಲ ಮಾಡೋಕ್ಕೆ ಬರಲ್ಲ. ಇದು ಸಾಂವಿಧಾನಿಕ ಮತ್ತು ನೈತಿಕತೆಯ ಪ್ರಶ್ನೆ ಉದ್ಭವ ಆಗುತ್ತೆ. ಏನಪ್ಪ ಉಳಿದವ್ರಿಗೆ ಎಲ್ಲ ಆರೋಪ ಬಂದಾಗ ರಾಜೀನಾಮೆ ಕೊಡಿ ಅಂದವರು ನಿಮ್ಮ ವಿರುದ್ಧ ಆರೋಪ ಬಂದಾಗ ಕೊಡಲ್ಲ ಅಂತಂದರೆ ಹೆಂಗೆ ಅಂಥೇಳಿ ಒಂದು ರೀತಿಯಲ್ಲಿ ಅಲ್ಲಲ್ಲಿ ಗುಸುಗುಸು ಇದೆಲ್ಲ ಇದು ಮನುಷ್ಯರಿಗೆ ತಡ್ಕೊಳಕ್ಕಾಗಲ್ಲ. ಏನು ನನ್ನ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾರೆ. ಅದೇ ನೈತಿಕತೆ ಅಂತಂದರೆ ಅದುವೇ, ಬೇರೆ ಏನಿಲ್ಲ. ಏನು ನೈತಿಕತೆ ಅಂತಂದರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರಿಂದ ಗಾದೆ ಹೇಳ್ತೀವಲ್ಲ, ಹಾಗೆ ಡೋಂಟ್ ಕೇರ್ ಮಾಡಿದವನು ಡೋಂಟ್ ಕೇರ್. ಆದರೆ ಸಿದ್ದರಾಮಯ್ಯನವರು ಅಂತ ಹಂಗಲ್ಲ. ಸಿದ್ದರಾಮಯ್ಯ ಸಿದ್ಧಾಂತಬದ್ಧವಾಗಿ ಬದುಕಿದಂಥವರು. ಅವರ ಬೆಲೆ ಏನೇ ವಾದ ವಿವಾದ ಆರೋಪ ಪ್ರತ್ಯಾರೋಪ ಮಾಡಿದ್ರು ಕೂಡ ಅವರು ಎಲ್ಲೂ ಕೂಡ ತಮ್ಮ ಬಿಳಿ ಬಟ್ಟೆಯಲ್ಲಿ ಯಾವತ್ತೂ ಕೂಡ ಒಂದು ಏನು ಅದಕ್ಕೆ ಒಂದು ಕಪ್ಪು ತಾಕಿಸಿಕೊಂಡವರಲ್ಲ. ಒಬ್ಬ ಮನುಷ್ಯನಿಗಿರುತ್ತೆ 45 ವರ್ಷ ಆರಾಮಾಗಿ ಏನು ಕ್ಲೀನ್ ಇಮೇಜ್ ಮೇಂಟೈನ್ ಮಾಡಿದ್ದೀನಿ, ಯಾವುದೋ ಕಾಂಜಿ ಪಿಂಜಿ
ಕೊನೆ ಒಂದು 2 ವರ್ಷ ಇರುವಾಗ ಹಾಳು ಮಾಡ್ಕೊಡೋಕ್ಕೆ ರೆಡಿ ಇರ್ತಾರಾ? ಯಾಕಂದರೆ ಅದನ್ನೇ ನೆನಪಿಟ್ಕೊಳತ್ತೆ ಮುಂದಿನ ತಲೆಮಾರು. ಸಿದ್ದರಾಮಯ್ಯ ಅಂತ ಒಬ್ಬರಿದ್ದರು, ಏನು ಮಾರೇ 45 ವರ್ಷದ ತಮ್ಮ ಇದು ಏನು ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಆರೋಪ ಇರಲಿಲ್ಲ ರೀ ಅವ್ರ ಮೇಲೆ. ಈಗ ದೇವರಾಜ ಅರಸು ಇದ್ದಾರೆ ಅಂತ ತಿಳ್ಕೊಳ್ಳಿ. ದೇವರಾಜ ಅರಸು ಅವ್ರನ್ನ ನಾವು ಇಷ್ಟೆಲ್ಲ ಹಾಡಿ ಹೊಗಳ್ತೀವಿ, ಆದರೆ ಹೇಳ್ತಾರೆ ದೇವರಾಜ ಅರಸು ರೌಡಿಸಮ್ ಬೆಳೆಸಿದ್ರು. ಆರೋಪ ಮಾಡ್ತೀವ ಇಲ್ವಾ? ಈ ರೌಡಿಗಳನ್ನು ಬೆಳೆಸಿದ್ದೇ ದೇವರಾಜ ಅರಸು ಅಂತ ಹೇಳ್ತೀವಿ. ನೋಡಿ, ಅವರು ಉಳುವನು ಹೊಲದೊಡೆಯ, ಮತ್ತೊಂದು ಮಗದೊಂದು, ಆಮೇಲೆ ಎಲ್ಲರಿಗೂ ಕೂಡ ಸಮಪಾಲು ಎಲ್ಲ ಮಾಡಿದರೂ ಕೂಡ ಆ ಒಂದು ಪಾಯಿಂಟ್ ಇದೆಯಲ್ಲ, ಡಾನ್ಗಳನ್ನು ಬೆಳೆಸಿದ್ರು, ಜಯರಾಜನ್ ಜೊತೆಗೆ ಇಟ್ಕೊಂಡಿದ್ರು, ಅವರೇ ಆರಂಭ ಮಾಡಿದ್ದು. ಇದು ತಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯನವ್ರಿಗೂ ಅಷ್ಟೇ. ಲಾಸ್ಟ್ಗೆ ಎಲ್ಲ ಹೆಂಡ್ತಿಗೆಲ್ಲ ಜಾಗ ಮಾಡಿದ್ರು ಅಂತಲ್ಲ, 14 ಸೈಟು ಬಿಡ್ತಾರ. ಈ ಮಾತುಗಳಿದೆಯಲ್ಲ, ನೆಕ್ಸ್ಟ್ ಜನ್ರೇಷನ್ ನೆನಪಿಟ್ಕೊಳ್ಳೋದನ್ನು ಯಾರಾದರೂ ಬಯಸ್ತಾ ಇಲ್ಲ. ಅದು ಕಿರಿಕಿರಿ ಆಗೋದು ಹಿರಿಯ ನಾಯಕರುಗಳಿಗೆ. ಹಾಗಿದ್ರೆ ಸಿದ್ದರಾಮಯ್ಯವರ ದಾರಿ ಯಾವುದಯ್ಯ? ಯಾವ ದಾರಿ? ಈಗ ಆಲ್ರೆಡಿ ತಿರಸ್ಕಾರ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ಆದರೆ ರಾಜ್ಯಪಾಲ ನೋಟಿಸ್ಗೆ ಸಿದ್ದು ಉತ್ತರ ಕೂಡ ಕೊಡ್ಬೋದು. ಇಲ್ಲ ಮಹಾಸ್ವಾಮಿಗಳೇ, ಹಿಂಗೆ ಅಥವಾ ರಾಜ್ಯಪಾಲ ನೋಟಿಸ್ಗೆ ಉತ್ತರ ಕೊಡದೇ ಇರ್ಬೋದು. ನನ್ನ ಪ್ರಕಾರ ಉತ್ತರ ಕೊಡ್ತಾ ಇಲ್ಲ ಅವರು, ಯಾಕಂದರೆ ಕ್ಯಾಬಿನೆಟಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಎದುರಾಗತ್ತೆ. ವಿಚಾರಣೆಗೆ ಹಾಜರಾಗಬೇಕಾಗತ್ತೆ, ತನಿಖೆ ಎದುರಿಸಬೇಕಾಗತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿಂದೆ ಯಡಿಯೂರಪ್ಪ ಕೂಡ ರಾಜೀನಾಮೆ ಕೊಟ್ಟಿದ್ರು. ಪ್ರಾಸಿಕ್ಯೂಷನ್ ರದ್ದಿಗಾಗಿ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ, ಹೋಗ್ತಾರೆ ಕೂಡ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅಂದರೆ ಸೇಫ್. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯನವರ ಮೇಲೆ ಬಹುಶಃ ಕಾಂಗ್ರೆಸ್ ಹೈಕಮಾಂಡೇ ರಾಜೀನಾಮೆ ಕೊಡಿ ಅಂತ ಹೇಳ್ಬೋದು. ಈಗ ಯಡಿಯೂರಪ್ಪನ ಥರನೇ ಸಿದ್ದರಾಮಯ್ಯನಿಗಾಗತ್ತಾ? ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರಲ್ವಾ, ರಾಜೀನಾಮೆ ಕೊಟ್ಟಿದ್ರಲ್ವಾ? ಇದೇ ಥರ ಆಗಿತ್ತು. ಏನಾಗಿತ್ತು ಬನ್ನಿ ಹೇಳ್ತೀನಿ. ಯಡಿಯೂರಪ್ಪ CM ಆಗಿದ್ದಾಗ ಕಾನೂನುಬಾಹಿರ ಡಿನೋಟಿಫಿಕೇಷನ್ ಆರೋಪಗಳು ಕೇಳಿ ಬಂದಿತ್ತು. ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಲು ಮುಂದಾಗಿದ್ದ ವಕೀಲರು ಕೋರ್ಟ್ಗೆ ಹೋಗ್ತಾರೆ. ಅವರು ಯಾರು? ವಕೀಲ ಸಿರಾಜಿನ್ ಪಾಷಾ ಮತ್ತು ಬಾಲರಾಜು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ 2011ರಲ್ಲಿ ಫಸ್ಟು ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಹೇಳುತ್ತೆ, ಇದಕ್ಕೆ ನಮ್ಮ ಹತ್ರಕ್ಕೆ ಬರಬೇಡಿ, ಇದು CM ಮೇಲೆ ಇರುವಂಥ ಆರೋಪ, ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಹಾಗಾಗಿ ಅವರು ರಾಜ್ಯಪಾಲರ ಬಳಿ ಹೋಗ್ತಾರೆ, ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್. ಆ ಬಗ್ಗೆ ಪರಿಶೀಲನೆ ನಡೆಸ್ತಾರೆ ಅಂದಿನ ರಾಜ್ಯಪಾಲ ಈಗ ದಿವಂಗತರಾಗಿದ್ದಾರೆ ಹಂಸರಾಜ್ ಭಾರದ್ವಾಜ್. ಪರ್ಮಿಷನ್ ಕೊಡ್ತಾರೆ, ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ. ಇದು ಕೊಟ್ಟ ತಕ್ಷಣ ಇಕ್ಕಟ್ಟಿಗೆ ಸಿಲುಕ್ತಾರೆ BSY. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕಾಗತ್ತೆ. ನೀನೇ ತಪ್ಪು ಮಾಡಿದ್ಯಪ್ಪ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದ ನಿನ್ನ ಮೇಲೇ ಆರೋಪ ಇದೆ, ರಾಜೀನಾಮೆ ಕೊಡು ಅಂತ ನೈತಿಕವಾಗಿ ಹೇಳಬೇಕಾಗತ್ತೆ, ಕೊಡ್ತಾರೆ. ಆದರೆ ಆ ಪ್ರಕರಣ ಮತ್ತು ಈ ಪ್ರಕರಣದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ, ಹೇಳ್ತೀನಿ. ಏನು ವ್ಯತ್ಯಾಸ? ಯಡಿಯೂರಪ್ಪ ಅವರ ಮೇಲೆ ನೇರ ಆರೋಪ ಕೇಳಿ ಬಂದಿತ್ತು, ನೀವೇ ಮಾಡಿದ್ದು. ಪ್ರೇರಣಾ ಟ್ರಸ್ಟ್ಗೆ ಚೆಕ್ ಬಂತು, ಆಮೇಲೆ ಡಿನೋಟಿಫಿಕೇಷನ್ ಮಾಡಿದ್ದು, ಗಣಿ ಎಲ್ಲವೂ ಕೂಡ ನೇರವಾಗಿ ಸಿದ್ದರಾಮಯ್ಯ ಮೇಲೆ ಬಂತು, ಯಡಿಯೂರಪ್ಪನವ್ರ ಮೇಲೆ ಬಂತು. ಆದರೆ ಇಲ್ಲಿ ಸಿದ್ದರಾಮಯ್ಯ ಮೇಲೆ ನೇರ ಆರೋಪ ಇಲ್ಲ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಪತ್ನಿಯ ಹೆಸರಲ್ಲಿರುವ ಭೂಮಿ ಮೇಲೆ ಆರೋಪ ಇದೆ. ಈಗ ಇವರು ಆರೋಪ ಮಾಡಿದ್ರೆ ನಿಮ್ಮ ಫ್ಯಾಮಿಲಿಗೆ ನೀವು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಕೊಟ್ಟಿದ್ದೀರಿ. ಯಡಿಯೂರಪ್ಪನವರಿಗೆ ನೇರ ಆರೋಪ, ಇವರಿಗೆ ಹೆಂಡತಿ ಮುಖಾಂತರ ಆರೋಪ. ಈಗ ಕಾನೂನು ಏನು ಹೇಳುತ್ತೆ ನೋಡಬೇಕು. ನೋಡಿ, ಅವತ್ತು BSY ಕರ್ನಾಟಕದಲ್ಲಿ ಇಬ್ಬರಿಗೆ ಆಗಿತ್ತು, ಇವತ್ತು ಸಿದ್ದರಾಮಯ್ಯ. BSYಗೆ ಏನಾಗಿತ್ತು? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದ ಸಿರಾಜಿನ್ ಪಾಷಾ ಮತ್ತು ಬಾಲರಾಜು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಭಾರದ್ವಾಜ್ ಅನುಮತಿ ಕೊಡ್ತಾರೆ. ಇಕ್ಕಟ್ಟಿಗೆ ಸಿಲುಕಿ ರಾಜೀನಾಮೆ ಕೊಡಬೇಕಾಗತ್ತೆ ಯಡಿಯೂರಪ್ಪ ವಿರುದ್ಧ ಇದೇ TJ ಅಬ್ರಹಾಂ ಥರ ಅವತ್ತು ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್ ಅವರು ಖಾಸಗಿ ದೂರು ಸಲ್ಲಿಸಿರ್ತಾರೆ. ಲೋಕಾಯುಕ್ತ ವಿಶೇಷ ಕೋರ್ಟ್ಗೆ ನಂತರ ಭಾಷಾ ಕಂಪ್ಲೇಂಟ್ ಕೊಡ್ತಾರೆ. ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯದ ಸಮನ್ಸ್ ಬರುತ್ತೆ ಯಡಿಯೂರಪ್ಪನವರಿಗೆ. ಈ ಸಮನ್ಸ್ ಬಂದಾಗ ಕೋರ್ಟ್ಗೆ ಹಾಜರಾಗಿ ಜಾಮೀನು ಅರ್ಜಿ ಹಾಕ್ತಾರೆ BSY.
ಆದರೆ ಜಾಮೀನು ಅರ್ಜಿ ತಿರಸ್ಕಾರ ಮಾಡುತ್ತೆ ಲೋಕ ವಿಶೇಷ ಕೋರ್ಟ್ ಅವತ್ತು. ಹಾಗೂ ಯಡಿಯೂರಪ್ಪ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕೊಡ್ತದೆ. ಆಗ ರಾಜೀನಾಮೆ ಕೊಡಬೇಕಾಗತ್ತೆ. ಥೇಟ್ BSY ರೀತಿಯಲ್ಲೇ ಇದೆ ಸಿದ್ದರಾಮಯ್ಯ ಪ್ರಕರಣ. ಸೇಮ್ ಮೂಡಾ ಪ್ರಕರಣದಲ್ಲಿ ವರದಿ ಕೇಳ್ತಾರೆ ರಾಜ್ಯಪಾಲ. ಜುಲೈ 26ರಂದು ಸುದೀರ್ಘ ದೂರು ಕೊಡ್ತಾರೆ ಅಬ್ರಹಾಂ ದೂರಿನ ಬೆನ್ನಲ್ಲೇ ರಾಜ್ಯಪಾಲರು ಫುಲ್ ಅಲರ್ಟ್ ಆಗ್ತಾರೆ, ಆಕ್ಟಿವ್ ಆಗ್ತಾರೆ. ಸುದೀರ್ಘ 1.5 ಗಂಟೆ ಮಾಹಿತಿ ಪಡೀತಾರೆ ಅಬ್ರಹಾಂ ಅವರಿಂದ ಗೆಹ್ಲೋಟ್ ರಾಜ್ಯಪಾಲರು. ದೂರಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಗ್ಗೆ ಕೂಡ ಪ್ರಸ್ತಾಪ ಆಗುತ್ತೆ. CM ವಿರುದ್ಧ ವಿಚಾರಣಾ ಅನುಮತಿ ನೀಡಲು ಚಿಂತನೆ. ಕಾನೂನು ತಜ್ಞರಿಂದ ವರದಿ ಪಡಿತಾರೆ ರಾಜ್ಯಪಾಲರು, ಇದು ಮಾಡ್ಬೋದಾ ಮಾಡಬಾರ್ದಾ ಅಂತ. ಆಮೇಲೆ ಒಂದು ನೋಟಿಸ್ ಕೊಡ್ತಾರೆ ಯಾರಿಗೆ? ಸರ್ಕಾರಕ್ಕೆ, ಅಂದರೆ ಸಿದ್ದರಾಮಯ್ಯ. ನೋಡಿ ನಿಮ್ಮ ಮೇಲೆ ಆರೋಪ ಇವತ್ತು ಕ್ಯಾಬಿನೆಟ್ ಮಾಡಿಬಿಟ್ಟು ಇವರು ತಿರಸ್ಕಾರ ಮಾಡಿ. ಹಾಗಿದ್ದರೆ ಸಿದ್ದರಾಮಯ್ಯನಿಗೆ ಸಂಕಷ್ಟ ಎದುರಾಗತ್ತಾ? ಪ್ರಾಸಿಕ್ಯೂಷನ್ಗೆ ಅನುಮತಿ ಯಾಕೆ ಕೇಳ್ತಾ ಇರೋದು ನಿಮ್ಗೆ ಗೊತ್ತಾ?